ನಮಸ್ತೆ ಫ್ರೆಂಡ್ಸ್, ನಾನು ವಿಜಯ್ ಕುಮಾರ್, ಡಿಯರ್ ಲೈಫ್ ಎಂಪವರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಇಂದ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಫ್ರೆಂಡ್ಸ್, ಲಾಸ್ಟ್ 6 ಮಂತ್ ಅಲ್ಲಿ ಯಾವುದೇ ವಿಡಿಯೋಸ್ ಅಪ್ಲೋಡ್ ಮಾಡ್ಲಿಕ್ಕೆ ಆಗಿಲ್ಲ. ಸ್ವಲ್ಪ ವರ್ಕಲ್ಲಿ ಬಿಸಿ ಇದ್ದೆ. ಇನ್ನು ಮುಂದೆ ಕಂಟಿನ್ಯೂಸ್ ಆಗಿ ವಿಡಿಯೋಸ್ ಅಪ್ಲೋಡ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೇನೆ. ಇವತ್ತು ಒಂದು ಒಳ್ಳೆಯ ಟಾಪಿಕ್ ನ ಬಗ್ಗೆ ನಿಮ್ ಜೊತೆ ಡಿಸ್ಕಸ್ ಮಾಡ್ಲಿಕ್ಕಿದ್ದೇನೆ. ಈ ವಿಡಿಯೋ ಲಾಸ್ಟ್ ತನಕ ನೋಡಿ. ನೀವು ನಿಮ್ಮ ಲೈಫ್ ಅಲ್ಲಿ ಸಕ್ಸಸ್ಫುಲ್ ಆಗಬೇಕು ಅಂತ ಇದ್ರೆ ಈ ವಿಡಿಯೋ ನಿಮಗೆ ತುಂಬಾ ಹೆಲ್ಪ್ ಆಗ್ಬೋದು. ಹಾಗೇನೆ ವಿಡಿಯೋ ಲೈಕ್ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೂ ಮರಿಬೇಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಎವ್ರಿ ಇಯರ್ ಲಕ್ಷಾಂತರ ಮಂದಿ ಇಯರ್ಲಿ ಟಾರ್ಗೆಟ್ಸ್ ಅನ್ನ, ಪ್ರಮೋಷನಲ್ ಲೆವೆಲ್ಸ್ ಅನ್ನ ಅಚೀವ್ ಮಾಡಬೇಕು ಅಂತ ಅನ್ಕೊಳ್ತಾರೆ. ಆದ್ರೆ ಅದರಲ್ಲಿ ಕೆಲವೊಂದಷ್ಟು ಮಂದಿ ಮಾತ್ರ ಅದನ್ನ ಅಚೀವ್ ಮಾಡಿದ್ರೆ ಮತ್ತೆಲ್ಲರೂ ಕೂಡ ಅರ್ಧದಲ್ಲಿ ಅದನ್ನ ಬಿಟ್ಬಿಡ್ತಾರೆ. ಕಾರಣ ಟ್ಯಾಲೆಂಟ್ ಅಥವಾ ಲಕ್ ಅಲ್ಲ. ವ್ಯತ್ಯಾಸ ತುಂಬಾ ಸಿಂಪಲ್. ಕೆಲವೊಂದು ಸಿಂಪಲ್ ಅಭ್ಯಾಸಗಳು ಮತ್ತು ಪ್ರಿನ್ಸಿಪಲ್ಸ್ಗಳು. ನೀವು ನಿಮ್ಮ ಲೈಫಲ್ಲಿ ಯಾವುದೇ ಟಾರ್ಗೆಟ್ಸ್ ಆಗಿರ್ಬೋದು, ಆಫರ್ಸ್ ಆಗಿರ್ಬೋದು, ಅಥವಾ ನಿಮ್ಮ ಪ್ರಮೋಷನಲ್ ಲೆವೆಲ್ಸ್ ಆಗಿರ್ಬೋದು, ಅದನ್ನ ಅಚೀವ್ ಮಾಡಬೇಕು ಅಂತಾದ್ರೆ ಯಾವ ರೀತಿ ಮೈಂಡ್ ಸೆಟಪ್ ಇಟ್ಕೊಳ್ಬೇಕು ಮತ್ತು ಯಾವ ಪ್ರಿನ್ಸಿಪಲ್ಸ್ ಅನ್ನ ಫಾಲೋ ಮಾಡಬೇಕು, ಇದ್ರ ಬಗ್ಗೆ ನಾನಿವತ್ತು ನಿಮ್ ಜೊತೆ ಡಿಸ್ಕಸ್ ಮಾಡ್ಲಿಕ್ಕಿದ್ದೇನೆ. ನಾನು ನಿಮ್ ಜೊತೆ ವೆರಿ ಸಿಂಪಲ್ 7 ಪ್ರಿನ್ಸಿಪಲ್ಸ್ ಅನ್ನ ಶೇರ್ ಮಾಡ್ಲಿಕ್ಕಿದ್ದೇನೆ. ಯಾವುದನ್ನ ಫಾಲೋ ಮಾಡೋದ್ರಿಂದ ನೀವು ನಿಮ್ಮ ಲೈಫಲ್ಲಿ ಪ್ರತಿಯೊಂದು ಟಾರ್ಗೆಟ್ಸ್ ಅನ್ನ, ಆಫರ್ಸ್ ಅನ್ನ, ಪ್ರಮೋಷನಲ್ ಲೆವೆಲ್ಸ್ ಅನ್ನ ಅಚೀವ್ ಮಾಡಬಹುದು. ಫಸ್ಟ್ ಪಾಯಿಂಟ್, ಕಮಿಟ್ಮೆಂಟ್ ಫಸ್ಟ್, ಮೋಟಿವೇಶನ್ ಲೇಟರ್. ಪ್ರತಿಯೊಬ್ಬರು ಕೂಡ ಸ್ಟಾರ್ಟಿಂಗ್ ಅಲ್ಲಿ ತನ್ನ ಗೋಲ್ಸಿಗೋಸ್ಕರ, ತನ್ನ ಟಾರ್ಗೆಟ್ಸಿಗೋಸ್ಕರ ತುಂಬಾ ಜೋಶಲ್ಲಿ ವರ್ಕ್ ಮಾಡ್ತಾ ಹೋಗ್ತಾರೆ. ಆದ್ರೆ ತಾನು ಅಂದುಕೊಂಡಾಗಿ ವರ್ಕ್ ಆಗದೆ ಹೋದಾಗ ಅಥವಾ ಚಿಕ್ಕ ಪುಟ್ಟ ಚಾಲೆಂಜಸ್ಗಳು ಬಂದಾಗ ವರ್ಕ್ ಅನ್ನ ಸ್ಟಾಪ್ ಮಾಡಿ ಬಿಡ್ತಾರೆ. ಯಾರು ನಿಜವಾಗ್ಲೂ ತನ್ನ ಟಾರ್ಗೆಟ್ಸಿಗೋಸ್ಕರ ಕಮಿಟ್ ಆಗಿರ್ತಾರೆ ಅವರು ರಿಸಲ್ಟ್ಸ್ ಮೇಲೆ ಡಿಪೆಂಡ್ ಆಗಿ ವರ್ಕ್ ಮಾಡೋದಿಲ್ಲ. ಅವರು ತನ್ನ ಟಾರ್ಗೆಟ್ಸಿಗೋಸ್ಕರ ವರ್ಕ್ ಮಾಡ್ತಾರೆ. ರಿಸಲ್ಟ್ ಬರಲಿ ಬರದಿರ್ಲಿ ತಮ್ಮ ವರ್ಕ್ ಅನ್ನ ಯಾವತ್ತೂ ಸ್ಟಾಪ್ ಮಾಡೋದಿಲ್ಲ, ಕಂಟಿನ್ಯೂಸ್ ಆಗಿ ವರ್ಕ್ ಮಾಡ್ತಾ ಹೋಗ್ತಾರೆ. ಸೊ ಫಸ್ಟ್ ಆಫ್ ಆಲ್ ನಿಮ್ಮ ಹತ್ರ ಕಮಿಟ್ಮೆಂಟ್ ಇರಬೇಕಾಗುತ್ತೆ ನಿಮ್ಮ ಟಾರ್ಗೆಟ್ಸ್ಗೆ, ನಿಮ್ಮ ಗೋಲ್ಸಿಗೋಸ್ಕರ. ಎರಡನೇ ಪಾಯಿಂಟ್, ಕ್ವಿಟ್ ದಿ ಕಂಫರ್ಟ್ ಝೋನ್. ಕಂಫರ್ಟ್ ಝೋನ್ ಅಲ್ಲಿ ವರ್ಕ್ ಮಾಡೋದ್ರಿಂದ ನೀವು ಅಂದುಕೊಂಡಿದ್ದನ್ನ ಸಾಧಿಸ್ಲಿಕ್ಕೆ ಆಗೋದಿಲ್ಲ. ಕಂಫರ್ಟ್ ಝೋನ್ ಅಂದ್ರೆ 7 ಗಂಟೆ ತನಕ ಮಲಗುವುದು, 3 ಹೊತ್ತು ಹೊಟ್ಟೆ ತುಂಬಾ ಊಟ ಮಾಡೋದು, ಒಳ್ಳೆ ನಿದ್ದೆ, ಹೀಗೆ ಆರಾಮಾಗಿ ಕೆಲಸ ಮಾಡೋದ್ರಿಂದ ನೀವು ಸಕ್ಸಸ್ಫುಲ್ ಆಗ್ಲಿಕ್ಕೆ ಆಗುದಿಲ್ಲ. ನಿಮ್ಮ ಯಾವುದೇ ಟಾರ್ಗೆಟ್ಸ್ ಅನ್ನ, ಆಫರ್ಸ್ ಅನ್ನ ಅಚೀವ್ ಮಾಡ್ಲಿಕ್ಕೆ ಆಗುದಿಲ್ಲ. ಸಾಧನೆ ಮಾಡಿದ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಫಸ್ಟ್ ಪ್ರಿಯಾರಿಟಿ ತನ್ನ ವರ್ಕಿಗೆ ಕೊಟ್ಟಿದ್ದಾರೆ. ಅವರು ಊಟ, ತಿಂಡಿ, ನಿದ್ದೆ, ರಾತ್ರಿ, ಬೆಳಿಗ್ಗೆ ಇದು ಯಾವುದನ್ನು ನೋಡದೆ ಅವರು ಯಾವಾಗಲೂ ಕೂಡ ವರ್ಕ್ ಅಂತೇಳಿ ತನ್ನ ಟಾರ್ಗೆಟ್ಸ್, ತನ್ನ ಪ್ರಮೋಷನ್ ಲೆವೆಲ್ಸ್ಗೋಸ್ಕರ ವರ್ಕ್ ಮಾಡ್ತಾ ಹೋಗಿದ್ದಾರೆ. ನೆನಪಿಟ್ಕೊಳ್ಳಿ, ಇವತ್ತು ಕಷ್ಟಪಟ್ಟು ಬೆವರು ಸುರಿಸಿ ರಾತ್ರಿ ಬೆಳಿಗ್ಗೆ ಅಂತ ಟೈಮ್ ನೋಡದೆ ವರ್ಕ್ ಮಾಡೋದ್ರಿಂದ ಮಾತ್ರ ನಾಳೆ ನೀವು ಅಂದುಕೊಂಡಿದ್ದನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯವಿದೆ. ಸೊ ಕಂಫರ್ಟ್ ಝೋನ್ ಇಂದ ಹೊರಗೆ ಬನ್ನಿ, ದೆನ್ ಓನ್ಲಿ ಯು ಕ್ಯಾನ್ ಅಚೀವ್ ಯುವರ್ ಟಾರ್ಗೆಟ್ಸ್. ಮೂರನೇ ಪಾಯಿಂಟ್, ಕನ್ಸಿಸ್ಟೆನ್ಸಿ ಬೀಟ್ಸ್ ಇಂಟೆನ್ಸಿಟಿ. ಫ್ರೆಂಡ್ಸ್, ಕೆಲವೊಬ್ಬರು ಜೋಶಲ್ಲಿ ಒಂದು 3-4 ದಿನ ವರ್ಕ್ ಮಾಡಿದ್ರೆ ಮತ್ತೆ 10 ದಿನ ಮಲಗಿ ಬಿಡ್ತಾರೆ. ತಿಂಗಳಲ್ಲಿ 2 ವಾರ ವರ್ಕ್ ಮಾಡಿದ್ರೆ ಮತ್ತೆ 4 ವಾರ ಕೂತು ಬಿಡ್ತಾರೆ. ಹೀಗೆ ಮಾಡುವುದರಿಂದ ನೀವು ಅಂದುಕೊಂಡಿದ್ದನ್ನ ಪಡ್ಕೊಳ್ಳಿಕ್ಕೆ ಆಗುದಿಲ್ಲ. ಎವ್ರಿ ಡೇ ನೀವೇನು ವರ್ಕ್ ಮಾಡ್ತೀರಾ ಆ ಚಿಕ್ಕ ಚಿಕ್ಕ ವರ್ಕ್ಗಳು ಕೂಡ ಲಾಂಗ್ ಟೈಮ್ ನಿಮಗೆ ದೊಡ್ಡ ರಿಸಲ್ಟ್ಸ್ ಅನ್ನ ಕೊಡುತ್ತೆ. ನೀವು ಜಿಮ್ಮಿಗೆ ಒಂದು ದಿನ ಹೋಗಿ 10 kg ಡಂಬಲ್ಸ್ ಅನ್ನ ಲಿಫ್ಟ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮ್ದು ಮಸಲ್ಸ್ ಬಿಲ್ಡ್ ಆಗುದಿಲ್ಲ. ಅದೇ ನೀವು ಎವ್ರಿ ಡೇ ಹೋಗಿ 5 kg ಆಗಿರ್ಬೋದು ಅಥವಾ ಅದಕ್ಕಿಂತ ಕಡಿಮೆ ವೇಟ್ ಅದ್ದು ಕೂಡ ನೀವು ಲಿಫ್ಟ್ ಮಾಡಿದ್ರಿ, ಡಂಬಲ್ಸ್ ಅನ್ನು ಲಿಫ್ಟ್ ಮಾಡಿದ್ರಿ ಅಂತ ಹೇಳಿದ್ರು ಕೂಡ 1 ಮಂತ್ ಅಲ್ಲಿ ನೀವು ನಿಮ್ಮ ಮಸಲ್ಸ್ ಅನ್ನ ಬಿಲ್ಡ್ ಮಾಡಬಹುದು. ಸೊ ನೀವು ಎಷ್ಟು ವರ್ಕ್ ಮಾಡ್ತೀರಿ ಅದೆಲ್ಲ ಇಂಪಾರ್ಟೆಂಟ್, ನೀವು ಡೈಲಿ ಮಾಡ್ತಿದ್ದೀರಾ ಅದು ಇಂಪಾರ್ಟೆಂಟ್. ಸೊ ಕನ್ಸಿಸ್ಟೆನ್ಸಿ ಇಂಪಾರ್ಟೆಂಟ್ ಇದೆ. ಎವ್ರಿ ಡೇ ವರ್ಕ್ ಮಾಡ್ಕೊಂಡು ಹೋಗಿ, ಅದು ಜಾಸ್ತಿ ಆಗಲಿ ಕಮ್ಮಿ ಆಗಲಿ ಬಟ್ ಡೈಲಿ ಇರಲಿ, ಅದು ಇಂಪಾರ್ಟೆಂಟ್. ಫೋರ್ತ್ ಪಾಯಿಂಟ್, ಫೋಕಸ್ ಆನ್ ಪ್ರೊಡಕ್ಟಿವ್ ಆಕ್ಟಿವಿಟೀಸ್. ಬ್ಯುಸಿ ಆಗಿರುವುದು ಮತ್ತು ವರ್ಕ್ ಅಲ್ಲಿ ಬ್ಯುಸಿ ಆಗಿರುವುದು ಎರಡು ಕೂಡ ಬೇರೆ ಬೇರೆ. ನೀವು ಯಾವುದರಲ್ಲಿ ಬ್ಯುಸಿ ಇರ್ತೀರಾ ಅಂತೇಳಿ ಒಮ್ಮೆ ನಿಮಗೆ ನೀವೇ ಚೆಕ್ ಮಾಡ್ಕೊಳ್ಳಿ. ನೀವು ನಿಮಗೆ ಕ್ವಶನ್ ಕೇಳಿ, ಎವ್ರಿ ಡೇ ನೀವು ಎಷ್ಟು ಮಂದಿ ಪ್ರಾಸ್ಪೆಕ್ಟ್ಗೆ ಇನ್ವೈಟ್ ಮಾಡಿದ್ದೀರಾ? ಇವತ್ತು ನೀವು ಎಷ್ಟು ಮಂದಿ ಕಸ್ಟಮರ್ಸ್ಗೆ ಕಾಲ್ ಮಾಡಿದ್ದೀರಾ? ಇವತ್ತು ನೀವು ಎಷ್ಟು ಫಾಲೋ ಅಪ್ ಅನ್ನ ಫಿಕ್ಸ್ ಮಾಡಿದ್ದೀರಾ? ಫ್ರೆಂಡ್ಸ್, ಬ್ಯುಸಿ ಆಗಿರ್ಬೇಕು ನಮ್ಮ ವರ್ಕ್ ಅಲ್ಲಿ, ವಿನಃ ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ ನೋಡ್ತಾ ಸ್ಕ್ರೋಲ್ ಮಾಡ್ತಾ ಅಲ್ಲ. ನೀವು ಯಾವುದರಲ್ಲಿ ಬ್ಯುಸಿ ಆಗಿರ್ಬೇಕು ನಿಮಗೆ ನೀವು ಡಿಸೈಡ್ ಮಾಡ್ಕೊಳ್ಳಿ. ಫಿಫ್ತ್ ಒನ್, ಲರ್ನ್ ಅಂಡ್ ಇಂಪ್ರೂವ್ ಕಂಟಿನ್ಯೂಸ್ಲಿ. ಫ್ರೆಂಡ್ಸ್, ಕಲಿಯುವುದು ಯಾವತ್ತೂ ಮುಗಿಯುವುದಿಲ್ಲ. ನೀವು ಎಷ್ಟು ಮೇಲೆ ಹೋಗ್ತೀರಾ ಅಷ್ಟು ಕಲಿಲಿಕ್ಕಿನ್ನೂ ಜಾಸ್ತಿ ಇರುತ್ತೆ. ಸೊ ಡೈಲಿ ಟ್ರೈನಿಂಗ್ಸ್ ಅನ್ನ ಅಟೆಂಡ್ ಮಾಡಿ. ಸಕ್ಸಸ್ಫುಲ್ ಪೀಪಲ್ ಅದ್ದು ಸಕ್ಸಸ್ ಸ್ಟೋರೀಸ್ ಅನ್ನ ಕೇಳಿ, ಬುಕ್ಸ್ ಓದಿ,
ನಿಮ್ಮ ಕಮ್ಯುನಿಕೇಶನ್ ಸ್ಕಿಲ್ಸ್ ಅನ್ನ ಡೈಲಿ ಇಂಪ್ರೂವ್ ಮಾಡಿ. ಡೈಲಿ ಅಟ್ಲೀಸ್ಟ್ 1 ಅವರ್ ಆದರೂ ಕೂಡ ನಿಮ್ಮ ನಾಲೆಜ್ ಗೇನ್ ಮಾಡಲಿಕ್ಕೆ ಟೈಮ್ ಕೊಡಿ. ದೆನ್ ಓನ್ಲಿ ನೀವು ನಿಮ್ಮ ಸಕ್ಸಸ್ನ ಹತ್ರ ಹೋಗ್ಬೋದು. ವಿರಾಟ್ ಕೊಹ್ಲಿ, ಸಚಿನ್ ತೆಂಡೂಲ್ಕರ್ ಆಗಿರ್ಬೋದು, ರೋಹಿತ್ ಶರ್ಮಾ ಆಗಿರ್ಬೋದು, ಇವರೆಲ್ಲರೂ ಕೂಡ ಇವತ್ತು ಅವರ ಪ್ರೊಫೆಷನ್ ಅಲ್ಲಿ ತುಂಬಾ ಸಕ್ಸಸ್ಫುಲ್ ಇದ್ದಾರೆ. ಬಟ್ ಸ್ಟಿಲ್ ಎವ್ರಿ ಡೇ ಪ್ರಾಕ್ಟೀಸ್ ಮಾಡ್ತಾರೆ. ಯಾಕಂದ್ರೆ ಡೈಲಿ ಅವರು ಅವ್ರ ನಾಲೆಜ್ ಅನ್ನ ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೆ. ಸೊ ಎವ್ರಿ ಡೇ ನೀವು ಕಲಿತೀರಾ, ಎವ್ರಿ ಡೇ ನೀವು ಗ್ರೋ ಆಗ್ಬೋದು. ದ್ಯಾಟ್ಸ್ ವೆರಿ ಇಂಪಾರ್ಟೆಂಟ್. 6ನೇ ಪಾಯಿಂಟ್, ಸ್ಟೇ ಅವೇ ಫ್ರಮ್ ನೆಗೆಟಿವ್ ಇನ್ಫ್ಲೂಯೆನ್ಸಸ್. ಎವ್ರಿ ಡೇ ಮಾರ್ಕೆಟ್ ಅಲ್ಲಿ ನಿಮಗೆ ಪಾಸಿಟಿವ್ ಪೀಪಲ್ ಸಿಗ್ತಾರೆ, ನೆಗೆಟಿವ್ ಪೀಪಲ್ ಸಿಗ್ತಾರೆ. ನೆಗೆಟಿವ್ ಪೀಪಲ್ ಯಾವತ್ತು ನೆಗೆಟಿವ್ಸ್ ಅನ್ನು ಜಾಸ್ತಿ ಮಾತಾಡ್ತಾರೆ. ಇದೆಲ್ಲ ಆಗಲ್ಲ, ಟಾರ್ಗೆಟ್ಸ್ ಇಂಪಾಸಿಬಲ್ ಇದೆ, ಆಫರ್ಸ್ ಅಲ್ಲಿ ಅಚೀವ್ ಮಾಡ್ಲಿಕ್ಕೆ ತುಂಬಾ ಕಷ್ಟ ಇದೆ. ಇವರ ಈ ಮಾತುಗಳನ್ನ ಕೇಳ್ತಾ ಹೋದ್ರಿ ಅಂತಾದ್ರೆ ನೀವು ಕೂಡ ಫೇಲ್ಯೂರ್ ಆಗ್ಬೋದು ವಿನಃ ಸಕ್ಸಸ್ಫುಲ್ ಆಗ್ಲಿಕ್ಕೆ ಆಗೋದಿಲ್ಲ. ನಿಮ್ಮ ಆಲೋಚನೆಗಳು, ನಿಮ್ಮ ಫ್ರೀಕ್ವೆನ್ಸಿಗಳು ಮ್ಯಾಚ್ ಆಗುವವರ ಜೊತೆ ನಿಮ್ಮ ಫ್ರೆಂಡ್ಶಿಪ್ ಇಟ್ಕೊಳ್ಳಿ, ಅದು ನಿಮ್ಮನ್ನ ಬೆಳೆಸುತ್ತೆ. ಕತ್ತೆಗಳ ಜೊತೆ ಒಂದು ಸಿಂಹ ಫ್ರೆಂಡ್ಶಿಪ್ ಇಟ್ಕೊಂಡಿತು ಅಂತಾದ್ರೆ ಆ ಸಿಂಹ ಕೂಡ ಕತ್ತೆಗಳ ಹಾಗೆ ಸೋಮಾರಿಯಾಗಬಹುದು. ಅದೇ ಒಂದು ಕತ್ತೆ ಸಿಂಹಗಳ ಜೊತೆ ಫ್ರೆಂಡ್ಶಿಪ್ ಇಟ್ಕೊಂಡಿತು ಅಂತಾದ್ರೆ ನಾಳೆ ಸಿಂಹಗಳ ಹಾಗೆ ಅದು ಕೂಡ ಧೈರ್ಯಶಾಲಿ ಆಗ್ಬೋದು. ಸೊ ಇಂಪಾರ್ಟೆಂಟ್, ನಿಮ್ಮ ಫ್ರೆಂಡ್ಸ್ ಯಾರು, ನಿಮ್ಮ ಫ್ರೆಂಡ್ಶಿಪ್ ಎಂತ ವ್ಯಕ್ತಿಗಳ ಜೊತೆ ಇದೆ, ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಇದೆ. ಸೊ ಫ್ರೆಂಡ್ಶಿಪ್ ಕೂಡ ನೋಡಿ ಮಾಡಬೇಕಾಗುತ್ತೆ. 7th ಪಾಯಿಂಟ್, ವಿಜುವಲೈಸ್ ದಿ ರಿವಾರ್ಡ್. ಎವ್ರಿ ಡೇ ನಿಮ್ಮ ಆಫರ್ಸ್ ಅನ್ನ, ನಿಮ್ಮ ಗೋಲ್ಸ್ ಅನ್ನ, ನಿಮ್ಮ ಟಾರ್ಗೆಟ್ಸ್ ಅನ್ನ ನಿಮ್ಮ ಕಣ್ಣ ಮುಂದೆ ಇಟ್ಕೊಂಡು ವರ್ಕ್ ಮಾಡಿ. ಅದು ನಿಮ್ಮ ಪ್ರಮೋಷನಲ್ ಲೆವೆಲ್ ಆಗಿರ್ಬೋದು, ರೆಕಗ್ನಿಷನ್ ಆಗಿರ್ಬೋದು, ಡ್ರೀಮ್ ಕಾರ್ ಆಗಿರ್ಬೋದು, ಬೋನಸ್ ಆಗಿರ್ಬೋದು, ಅಥವಾ ಯಾವುದೇ ಆಗಿರ್ಬೋದು. ಎವ್ರಿ ಡೇ ನೀವು ಅದನ್ನ ಅಚೀವ್ ಮಾಡ್ಕೊಂಡಾಗ ಎಷ್ಟು ಖುಷಿ ಆಗ್ಬೋದು ಅಂತ ಹೇಳೋದನ್ನ ಡೈಲಿ ವಿಜುವಲೈಸ್ ಮಾಡಿ. ಅದು ನಿಮಗೆ ವರ್ಕ್ ಮಾಡಲಿಕ್ಕೆ ಮೋಟಿವೇಟ್ ಮಾಡುತ್ತೆ ಎವ್ರಿ ಡೇ ಕೂಡ. ನೆನಪಿಟ್ಕೊಳ್ಳಿ, ನೀವು ಯಾಕೆ ವರ್ಕ್ ಮಾಡಬೇಕು ಅಂತ ಹೇಳುವುದು ನಿಮಗೆ ಗೊತ್ತಾದಾಗ ಯಾವುದೇ ಕೆಲಸಗಳು ಕೂಡ ತುಂಬಾ ಈಸಿಯಾಗಿ ಬಿಡುತ್ತೆ. ಸೊ ಡೈಲಿ ವಿಜುವಲೈಸ್ ಮಾಡಲಿಕ್ಕೆ ಮರಿಬೇಡಿ. ಫ್ರೆಂಡ್ಸ್, ಪ್ರತಿಯೊಂದು ಆಫರ್ಸ್ ಅನ್ನ ಕೂಡ ಅಚೀವ್ ಮಾಡಬಹುದು, ಪ್ರತಿಯೊಂದು ಟಾರ್ಗೆಟ್ಸ್ ಅನ್ನ ಕೂಡ ರೀಚ್ ಮಾಡಬಹುದು. ಕ್ವಶನ್ ಇದು ಸಾಧ್ಯವಿದೆಯಾ ಇಲ್ವಾ ಅಂತ ಅಲ್ಲ. ಕ್ವಶನ್ ಇರುವಂತದ್ದು ಅದನ್ನ ಅಚೀವ್ ಮಾಡಲಿಕ್ಕೆ ಬೇಕಾದ ಡೆಡಿಕೇಶನ್ ನಿಮ್ಮ ಹತ್ರ ಇದೆಯಾ, ನೀವು ಅದಕ್ಕೆ ಎಷ್ಟು ಕಮಿಟೆಡ್ ಇದ್ದೀರಾ, ನೀವು ಅದಕ್ಕೋಸ್ಕರ ಹಾರ್ಡ್ ವರ್ಕ್ ಮಾಡ್ಲಿಕ್ಕೆ ರೆಡಿ ಇದ್ದೀರಾ, ಅಂಡ್ ನಿಮ್ಮ ಹತ್ರ ಅದನ್ನ ಅಚೀವ್ ಮಾಡ್ಲಿಕ್ಕೆ ಬೇಕಾದ ಡಿಸಿಪ್ಲಿನ್ ಇದೆಯಾ, ಇದು ತುಂಬಾ ಇಂಪಾರ್ಟೆಂಟ್. ನೆನಪಿಟ್ಕೊಳ್ಳಿ, ಸಕ್ಸಸ್ ನ ಬಗ್ಗೆ ಆಲೋಚನೆ ಮಾಡುವವರಿಗೆ ಸಕ್ಸಸ್ ಸಿಗುವುದಿಲ್ಲ, ಬದಲಾಗಿ ಎವ್ರಿ ಡೇ ಸಕ್ಸಸ್ಫುಲ್ ಆಗ್ಲಿಕ್ಕೋಸ್ಕರ ವರ್ಕ್ ಮಾಡುವವರಿಗೆ ಸಕ್ಸಸ್ ಸಿಗುತ್ತೆ. ಸೊ ಈ 7 ಸಿಂಪಲ್ ಪ್ರಿನ್ಸಿಪಲ್ಸ್ ಅನ್ನ ನೀವು ಫಾಲೋ ಮಾಡ್ತಾ ನಿಮ್ಮ ಲೈಫಲ್ಲಿ ನೀವು ಕೂಡ ಸಕ್ಸಸ್ಫುಲ್ ಆಗ್ಬೋದು. ಸೊ ಆಲ್ ದಿ ಬೆಸ್ಟ್ ನಿಮ್ಮೆಲ್ಲರಿಗೂ ಕೂಡ. ಥ್ಯಾಂಕ್ ಯು ವೆರಿ ಮಚ್. ವಿಡಿಯೋ ಲಾಸ್ಟ್ ತನಕ ನೋಡೋದಕ್ಕೋಸ್ಕರ ಮತ್ತೊಮ್ಮೆ ಇನ್ನೊಂದು ಅದ್ಭುತ ಟಾಪಿಕ್ ನ ಜೊತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಸಿಗ್ತೇನೆ. ಅಲ್ಲಿ ತನಕ ಟಾಟಾ, ಬೈ ಬೈ. ಥ್ಯಾಂಕ್ ಯು ವೆರಿ ಮಚ್.